ಗೋಗರ್ಭ ಗುಹೆ ಮುಗಿಸ್ಕೊಂಡು ಹೀಗೆ ಸೈಡ್ ಬಂದು ನಿಮಗೆ ಬೀಚ್ ಸಿಗುವಂಥದ್ದು ಬನ್ನಿ. ಸೊ ಇಲ್ಲಿ ನಿರಾಮಯ ರೆಸ್ಟೋರೆಂಟ್ ಇದೆ, ಅಲ್ಲಿ ಕೆಳಗೆ ಬನ್ನಿ. ನೀವು ನೋಡಿರುವಂಥದ್ದು ಬೇರೆ ಮೆಟ್ಲು ಅಂತ ಹೇಳಿದ್ದೆ, ನಂಗೆ ನೆನಪಿಲ್ಲ. ನಾನು ಹೋದ್ಸಲ ಮೆಟ್ಲು ಇಳ್ಕೊಂಡು ಇಷ್ಟೆಲ್ಲ ದೂರ ನಡೆದಿದ್ದಂತ ನೆನಪಿಲ್ಲ. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ನಡಿಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಇದೆಲ್ಲ ಇದೆ. ಮತ್ತು ನಡೆಯೋದಂದರೆ ಹೇಗೆ ಈಸಿ ದಾರಿ, ಸ್ವಲ್ಪ ಹೀಗೆ ಇದೆ, ಅಂದರೆ ಮಣ್ಣಿನ ದಾರಿ ಗುಡ್ಡ ಥರನೇ ಇಲ್ಲ. ಸೊ ಅದರೊಳಗೆ ನಡ್ಕೊಂಡು ಹೋಗಬೇಕು. ಸುಮಾರು ದೂರನೇ ಇದೆ, ಅಂದರೆ ಲೈಕ್ ತುಂಬ ಹತ್ತಿರದಲ್ಲಂತ ಇಲ್ಲ. ಬಟ್ ನಾನು ಮುಂಚೆ ಬಂದಾಗ ಸ್ವಲ್ಪ ಹತ್ತಿರದಲ್ಲೇ ಇತ್ತು. ನಾನು ಮೋಸ್ಟ್ಲಿ ಅವತ್ತು ಮಾತಾಡ್ಕೊ ಬಂದಿದ್ದಕ್ಕೆ ನಮಗೆ ಗೊತ್ತಾಗಿಲ್ವಾ ಎಂತ ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ದೂರನೇ ಇದೆ, ಸ್ವಲ್ಪ ಒಂದು 10-15 ನಿಮಿಷ ದಾರಿ. ಸೊ ನೋಡ್ತಾ ಇದ್ದೀರಾ, 10-15 ನಿಮಿಷ ದಾರಿ ಬಂದರೆ ಮೇಲೆ ನಿಮಗೆ ಎಲ್ಲಿ ಸಿಗೋವಂಥದ್ದೇ ಬೀಚ್. ಸೊ ತುಂಬ ಕಮ್ಮಿ ಜನ. ಈಗ ನೀವು ಗೋಕರ್ಣ ಬೀಚಿಗೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ಇಲ್ಲಿ ಬಂದಾಗ ಜನ ಕಮ್ಮಿ ಇರ್ತಾರೆ. ಸೊ ನೋಡಿದ್ರಲ್ಲ ಹೇಗೆಲ್ಲ ಇದೆ ಅಂತ, ಸಖತ್ತಾಗಿದೆ. ನಾನಂತೂ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ಬಂದ್ಬಿಟ್ಟೆ. ಮತ್ತೇನು ಗೊತ್ತಾ, ಬೀಚ್ ಸಖತ್ ಕಾಮಾಗಿದೆ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ನೀವು ಅಲ್ಲೆಲ್ಲ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಂತೂ ಫುಲ್ ಕಾಮ್ ಆ್ಯಂಡ್ ಸ್ವೀಟ್ ಆಗಿದೆ. ಯಾಕಂತ ಹೇಳಿದ್ರೆ ಯಾರು ಜನನೇ ಇಲ್ಲ. ಸೊ ನಾನು ಎಷ್ಟು ಬೇಕಾದ್ರೂ ಫೋಟೋ ತಗೊಬೋದಿತ್ತು. ಇನ್ನು ಅಲ್ಲಿ ನೋಡ್ತಾ ಇದ್ರು ಆ ತುದಿಲ್ಲ, ಅವ್ರು ಲೇಡಿ ಹೆಂಗೆ ಕೂತಿದ್ದಾರೆ, ಲೇಡಿನ ಜೆಂಟ್ಸು ಗೊತ್ತಾಗ್ತಾ ಇಲ್ಲ. ಬಟ್ ಹೆಂಗೆ ಕುಂತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ನನಗೆ ಈ ಬಂಡೆ ಬಿಟ್ಟು ಆ ಬಂಡೆ ಹತ್ಕೊಂಡು ಕೂತ್ಕೊಳ್ಳೋಣ ಅಂದರೆ ಭಯ ಹತ್ತಿತ್ತು. ಸೊ ಈ ಬಂಡೆ ಬಿಟ್ಟು ಆ ಬಂಡೆ ಬಿಟ್ಟು ಅಷ್ಟು ದೊಡ್ಡ ಬಂಡೆ ಅವಳು ಹೆಂಗೆ ಕೂತ್ಕೊಳ್ಳೋ ನನಗೆ ಗೊತ್ತಿಲ್ಲ. ಸೊ ಇನ್ನು ಆ ಕಡೆಯಿಂದ ವ್ಯೂ ಪಾಯಿಂಟ್ ಇದೆ, ಸಕ್ಕತ್ತಾಗಿದೆ. ಬಟ್ ಅಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲಿ ರೆಸಾರ್ಟಲ್ಲಿ ಬುಕ್ಕಿಂಗ್ ಮಾಡ್ಕೊಂಡವರಿಗೆ ವ್ಯೂ ಪಾಯಿಂಟು ಜೊತೆಗೆ ಊಟ ತಿಂಡಿ ಎಲ್ಲ ಇರ್ತದೆ. ಹಾಗೆ ನಾನು ಪ್ರೀವಿಯಸ್ ಒಂದಿಷ್ಟು ವಿಡಿಯೋಸ್ ನೋಡಿರ್ಬೋದು, ಅಲ್ಲಿ ಕೂತಿದ್ದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವಾಗ ಇಷ್ಟು ನೀರು ಬಂದಿರಲಿಲ್ಲಾಗಿತ್ತು. ಈ ಸಲ ಫುಲ್ ನೀರು ಬಂದುಬಿಟ್ಟಿದೆ. ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ತಂಪಂತದ ಬೆಳಗ್ಗಿಂದ ಬಿಸಿಲಲ್ಲಿ ಓಡಾಡಿ ಸಖತ್ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿ ಅಲ್ಟಿಮೇಟ್ ಆಗಿದೆ. ಹಾಗೆ ಇಲ್ಲಿಂದ ಜಟಾಯು ತೀರ್ಥ ಅಂತ ಇದೆ, ಓಕೆನಾ. ಕುಡ್ಲೆ ಬೀಚಿಂದ ಜಟಾಯು ತೀರ್ಥ ಅಂತಲೇ ಇರೋದು. ಈ ಬೀಚೆಲ್ಲ ಎಲ್ಲೋ ಇದೆ, ಬಟ್ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ. ಕೇಳ್ತೀನಿ, ಇಲ್ಲೇ ಅಕ್ಕಪಕ್ಕದಲ್ಲಿದ್ದರೆ ಹೋಗಿ ಬರ್ತೀನಿ. ಸೊ ಅಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬರ್ತಾ ಇದ್ದೀರಾ, ಸೊ ಅಲ್ಲಿ ನೀವು ಗೋಗರ್ಭ ಗುಡಿನ ನೋಡಿದ ತಕ್ಷಣ ಒಂದು ಜಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ದಾರಿ ಇಲ್ಲಿಗೆ ಬರ್ಬೋದು. ಸೊ ನಡ್ಕೊಂಡು ಬೈ ವಾಕು ಮತ್ತು ಸ್ಕೂಟಿನ ಅಲ್ಲೇ ನಿಲ್ಲಿಸ್ಬೋದು. ಗಾಡಿನಲ್ಲಾದರೆ ಕಾರು ಬಸ್ಸಲ್ಲಾದರೆ ಚೂರು ಹಿಂದೆ ಒಂದು 5 ನಿಮಿಷ ದಾರಿ ಎಕ್ಸ್ಟ್ರಾ. ಸೊ ಸಖತ್ತಾಗಿದೆ. ನೀವು ಕೂಡ ಬರ್ತಾ ಇದ್ದೀರ ಅಂದರೆ ಇದೊಂಥರ ಪ್ರೈವೇಟ್ ಬೀಚ್ ಥರನೇ ಇದೆ. ಯಾಕಂತ ಹೇಳಿದ್ರೆ ಅಷ್ಟೆಲ್ಲ ಜನ ಇಲ್ಲ, ಅಲ್ಟಿಮೇಟ್ ಆಗಿದೆ. ಹಾಗೆ ಅಲ್ಲಿ ಇವನ್ ಏನು ವಾಲಿಬಾಲ್ದು ಅದೆಲ್ಲ ಇದೆ. ಸೊ ಅಲ್ಲಲ್ಲಿ ನೀವು ಮಾತಾಡ್ಬೋದು. ಇವನ್ ಬೋಟಿಂಗ್ ಎಲ್ಲ ಕೂಡ ಇಲ್ಲಿದ್ದಾವೆ, ಚೆನ್ನಾಗಿದೆ. ಸೊ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಖಂಡಿತ ಬರೋದಕ್ಕೆ